ಯಾರೆಲ್ಲ ಮಂತ್ರಿಗಿರಿಯಿಂದ ಹೊರಗೆ ಹೋಗ್ತಾರೆ ಹಾಗಿದ್ರೆ? ಮಧು ಬಂಗಾರಪ್ಪ BK ಹರಿಪ್ರಸಾದ್ ಸಮುದಾಯಕ್ಕೆ ಸೇರಿದವರು, ಈಡಿಗ ಸಮುದಾಯದವರು. ಶಾಸಕರಿಗೆ ಮಧು ಬಂಗಾರಪ್ಪ ಗೌರವ ಕೊಡುವುದಿಲ್ಲ ಅನ್ನುವಂಥ ಆರೋಪವನ್ನು ಭಾಳ ಮುಖ್ಯವಾಗಿ ಬೇಳೂರು ಗೋಪಾಲಕೃಷ್ಣ ಮಾಡ್ತಾಯಿದ್ರು. ಶಾಸಕರ ಕೆಲಸ ಮಾಡಿ ಕೊಡಲ್ವಂತೆ ಮಧು ಬಂಗಾರಪ್ಪ. ಅಕ್ಕನಿಗೆ ಶಿವಮೊಗ್ಗ ಲೋಕಸಭಾ ಟಿಕೆಟ್ ಕೊಡಿಸಿದ್ರು ಕೂಡ ಗೆಲ್ಲಿಸೋಕ್ಕಾಗಿಲ್ಲ, ತನ್ನ ಕ್ಷೇತ್ರದಲ್ಲಿ ಲೀಡ್ ಕೊಡೋಕ್ಕಾಗಿಲ್ಲ. ಪಕ್ಷದಲ್ಲಿ ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ ಆಗಿದ್ದಾರಂತೆ. ಹಾಗಾಗಿ ಇವರಿಗೆ ಇವರ ಬದಲಿಗೆ BK ಹರಿಪ್ರಸಾದ್ ಬರ್ಬೋದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರ ಕಾರ್ಯಕರ್ತರ ಕೈಗೆ ಸಿಗೋದಿಲ್ಲ ಅನ್ನುವಂಥ ಆರೋಪ. ಬೆಳಗಾವಿ ಕಾಂಗ್ರೆಸ್ ಶಾಸಕರ ತೀವ್ರ ಅಸಮಾಧಾನ ಇದೆ. ಸ್ವಪಕ್ಷದ ಶಾಸಕರನ್ನ ನಾಯಕರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ. ಮತ್ತೊಂದು ಕಡೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಕಿರಿಕಿದ್ದೇ ಇದೆ. ಇನ್ನು ಚುನಾವಣೆಯಲ್ಲಿ ತನ್ನ ಮಗ ಸ್ಪರ್ಧೆ ಮಾಡಿದರೂ ಕೂಡ ತನ್ನದೇ ಕ್ಷೇತ್ರ ಬೆಳಗಾವಿ ಗ್ರಾಮೀಣದಲ್ಲಿ ತನ್ನ ಮಗನಿಗೆ ಲೀಡ್ ಕೊಡೋಕ್ಕಾಗಿಲ್ಲ. ಇನ್ನು ಕೆ ಎಚ್ ಮುನಿಯಪ್ಪ ಅವರ ಉಸ್ತುವಾರಿ ಕೋಲಾರ ಚಿಕ್ಕಬಳ್ಳಾಪುರ ಎರಡರಲ್ಲೂ ಸೋಲು. ಅಭ್ಯರ್ಥಿಗಳ ಪರ ಕೆಲಸ ಮಾಡಿಲ್ಲ ಅವರೇ ಹೇಳಿದ್ದಾರೆ, ಮಾಡಿಲ್ಲ ಆರೋಪ ಇದೆ. ಮುನಿಯಪ್ಪ ವಿರುದ್ಧ ದೂರು ಕೊಟ್ಟ ಕೋಲಾರ ಶಾಸಕರು ನಾವು ಕೋಲಾರದಲ್ಲಿ ಸೋಲೋದಕ್ಕೆ ಕಾರಣ ಇವರೇ ಅಂತ ಹೇಳಿ. ಹಾಗಂತ ಕಳೆದ ಬಾರಿ ಇವರನ್ನು ಸೋಲಿಸಿದ್ದು ರಮೇಶ್ ಕುಮಾರ್ ಅಂತೇಳಿ ಎಲ್ಲ ಜನ ಮಾತಾಡ್ಕೊತಾರೆ. ಓಕೆ, ಮುನಿಯಪ್ಪ ಅಂತವರನ್ನ ಏಕಾಏಕಿ ತೆಗೆದು ಬಿಸಾಕೋಕ್ಕಾಗಲ್ಲ. ದಲಿತ ನಾಯಕ, ವೋಟ್ ಬ್ಯಾಂಕ್ ಇದೆ. ಏನು ಮಾಡ್ತಾರೆ? ಮುನಿಯಪ್ಪ ಬದಲು ಮಗಳು ರೂಪಾಗೆ ಸಚಿವ ಸ್ಥಾನ. ಇನ್ನು ಭೈರತಿ ಸುರೇಶ್ ಕಳೆದ ಬಾರಿ ಸಿದ್ದರಾಮೋತ್ಸವ ಮಾಡಿದ್ರಲ್ಲ ದಾವಣಗೆರೆಯಲ್ಲಿ, ಇವರೇ ಮಾಡಿದ್ದೆಲ್ಲ, ಖರ್ಚು ಮಾಡಿದ್ದಿವ್ರೆ. ಆಮೇಲೆ ಒಂದು ಬೆನ್ಸ್ ಕಾರ್ ಕೊಟ್ಟರಲ್ಲ, ಇವರೇ ಕೊಟ್ಟಿದ್ದು. ಈಗ ಮೂಡ ಹಗರಣ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಇವರನ್ನು ಕೂಡ ಕೆಳಗಿಳಿಸ್ತಾರ. ಶಾಸಕರ ಜೊತೆಗೆ ನಡವಳಿಕೆ ಸರಿಯಿಲ್ಲ ಎಂಬ ದೂರಿದೆಯಂತೆ. ವಿನಯ್ ಕುಲಕರ್ಣಿ ಜೊತೆ ಕಿತ್ತಾಡಿರುವಂಥ ಆರೋಪ ಇದೆ ಸುರೇಶ್ ಭೈರತಿ ಮೇಲೆ. ಆಮೇಲೆ ಭೈರತಿಯಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದಾರಂತೆ ಸಿದ್ದರಾಮಯ್ಯ. ಅಂದರೆ ಇವರ ಇಲಾಖೆ ಅದು ಮೂಡಾದ್ದು, ಸರಿ ಮಾಡ್ಬೋದಾಗಿತ್ತು, ಮಾಡಲಿಲ್ಲ, ಎಕ್ಸ್ಪೋಸ್ ಆಗ್ಬಿಟ್ರು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಕೋಪ ಇದೆ. ಇನ್ನೊಂದು ಶಿವಾನಂದ ಪಾಟೀಲ್ ಲೋಕಸಭಾ ಚುನಾವಣೆಯಲ್ಲಿ ಮಗಳ ಸೋಲು, ಸ್ಥಳೀಯರನ್ನು ವಿಶ್ವಾಸ ಪಡೆಯದೆ ಕೆಲಸ ಮಾಡಿದ್ರು ಅನ್ನೋಂಥ ಆರೋಪ. ರೈತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ. ಆಮೇಲೆ ದಿನೇಶ್ ಗುಂಡ್ರಾವ್ ಮತ್ತೊಬ್ಬರು. ನೆಕ್ಸ್ಟ್, ಬೆಂಗಳೂರು ಕೇಂದ್ರ ಚುನಾವಣೆ ಸೋಲಲು ಪ್ರಮುಖ ಕಾರಣ. ನೋಡಿ, ಬೆಂಗಳೂರಲ್ಲಿ ಸೋತದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋಕ್ಕಾಗಲ್ಲ. ಆದರೆ ದಿನೇಶ್ ಗುಂಡ್ರಾವ್ ಏನು ಗೊತ್ತಾ, ಪಕ್ಷದ ಶಿಸ್ತಿನ ಸಿಪಾಯಿ. ನೋಡ್ರಪ್ಪ, ನಿಮ್ಮನ್ನು ತೆಗಿತೀನಿ ಅಂದರೆ ಓಕೆ ಅಂತಾರೆ. ಗಾಂಧಿನಗರದಲ್ಲಿ BJPಗೆ ಅತಿ ಹೆಚ್ಚು ಲೀಡ್, ನಾನು ಅದನ್ನು ಮಾನ್ಯ ಮಾಡಲ್ಲ. BJP ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನೋಂಥ ಆರೋಪ ಇದೆ. ಅದೆಷ್ಟು ನಿಜವೋ ಸತ್ಯವೋ ಗೊತ್ತಿಲ್ಲ, ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಇವರನ್ನು ತೆಗೆದರೆ ಬೇಡ ಅನ್ನಲ್ಲ ಅವರೇನು ರೆಬಲ್ ಆಗಿ ಹೋಗೋಂಥವ್ರಲ್ಲ. ಪಕ್ಷ ತೀರ್ಮಾನ ಕೈಗೊಂಡಿದೆ, ಪಕ್ಷದ ಶಿಸ್ತಿನ ಸಿಪಾಯಿ ದಿನೇಶ್ ಗುಂಡ್ರಾವ್. ಇನ್ನು ಡಿ ಸುಧಾಕರ್ ಮಂತ್ರಿ, ಜೈನ ಸಮುದಾಯಕ್ಕೆ ಸೇರಿದವರು. ಚಿತ್ರದುರ್ಗ ಲೋಕಸಭಾ ಚುನಾವಣೆ ಗೆಲ್ಲುವ ಅವಕಾಶ ಇತ್ತು, ಸೋಲೋದಕ್ಕೆ ಇವರು ಕಾರಣ ಅಂತೇಳಿ. ಕಾರಜೋಳ ಗೆಲ್ಲಲು ಸುಧಾಕರ್ ಅವರೇ ಪ್ರಮುಖ ಕಾರಣವಂತೆ. ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅಂತ ಆರೋಪ ಇದೆ ಅವರ ಮೇಲೆ. ಇನ್ನು ಡಿ ಸುಧಾಕರ್ ಮೇಲೆ ಹಲವು ಆರೋಪಗಳಿದೆ. ಇನ್ನು ಶರಣಬಸಪ್ಪ ದರ್ಶನಾಪುರ್ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅನ್ನೋಂಥ ಆರೋಪ. ಸರ್ಕಾರ ಹಾಗೂ ಪಕ್ಷಕ್ಕೆ ಲಾಭವಿಲ್ಲ ಅಂತ ಅಭಿಪ್ರಾಯ ಸಚಿವ ಇವ್ರದ್ದು. ಆಮೇಲೆ ಸಚಿವ ಕೆ ವೆಂಕಟೇಶ್ ಪಶುಸಂಗೋಪನೆ ಆರಂಭದಲ್ಲೇ ಫುಲ್ ಕಿರಿಕ್ ಮಾಡ್ತಾನೇ ಇದ್ದರು. ಮಹತ್ವದ ಖಾತೆ ಕೊಟ್ಟರು, ಸಾಧನೆ ಅಷ್ಟಕ್ಕಷ್ಟೇ, ಶಾಸಕರ ಕೈಗೆ ಸಿಗುವುದಿಲ್ಲ ಎಂಬ ಆರೋಪ ಇದೆ. ಸೊ ಇಷ್ಟು ಜನರನ್ನು ಕೈ ಬಿಟ್ಟು ಹೊಸಬರನ್ನು ಸೇರಿಸ್ಕೋತಾರೆ. ಈ ಸಂದರ್ಭದಲ್ಲಿ ಪಕ್ಷವನ್ನು ಒಗ್ಗಟ್ಟಾಗಿಟ್ಕೋತಾರೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ BK ಹರಿಪ್ರಸಾದ್ ಜೊತೆ ಮಾತುಕತೆ ಆಗಿರೋದಿದೆಯಲ್ಲ, ಅದು ಒಂದು ದೊಡ್ಡ ಪ್ಲಸ್ ಬೆಳವಣಿಗೆ. ಈಗ ಈ ಬಾಂಗ್ಲಾ ಮಾತಾಡೋರನ್ನು ಕಂಡ್ರೆ ಆಗಲ್ಲ, ಉರ್ದು ಮಾತಾಡಬೇಕು ಅಂಥೇಳಿ. ಜೊತೆಗೆ ವ್ಯವಸ್ಥಿತವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 40,000 ಬೆಂಗಾಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗತ್ತ ಸಂದರ್ಭದಲ್ಲಿ 1971 ಅತ್ಯಾಚಾರಕ್ಕೊಳಗಾದ ಬಹುತೇಕರು ಹಿಂದೂಗಳು. ರಜಾಕಾಕರ್ ಮಾಡಿದ್ದು. 1,00,000ಕ್ಕೂ ಹೆಚ್ಚು ಹಿಂದೂಗಳ ನಿರ್ದಯ ಹತ್ಯೆ ಆಗತ್ತೆ ಅಲ್ಲಿ. ಸ್ವಾತಂತ್ರ್ಯ ಬಂದು ಅಲ್ಲಿ 6 ತಿಂಗಳಲ್ಲಿ ಅದಾಗಿದ್ದರೆ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಬನ್ನಿ ಹೇಳ್ತೀನಿ. 2020 ಜನವರಿಯಿಂದ ಜೂನ್ವರೆಗಿನ ಲೆಕ್ಕ ಕೊಡ್ತೀನಿ. ಕೇವಲ 6 ತಿಂಗಳಲ್ಲಿ 72 ಹಿಂದೂಗಳ ಬರ್ಬರ ಹತ್ಯೆಯಾಗಿದೆ. 87 ಹಿಂದೂಗಳ ಮೇಲೆ ಹತ್ಯೆ ಯತ್ನವಾಗಿದೆ. 61 ಹಿಂದೂಗಳಿಗೆ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ರು.
512 ಹಿಂದೂಗಳು ಗಾಯಗೊಂಡಿದ್ದರು. ಕೇವಲ 6 ತಿಂಗಳಲ್ಲಿ 25 ಹಿಂದೂಗಳು ನಾಪತ್ತೆಯಾದರು. 2 ಕೋಟಿ ಟಾಕಾದಷ್ಟು ಹಣ ಸುಲಿಗೆ ಮಾಡಲಾಗಿತ್ತು. ಟಾಕಾ ಅಲ್ಲಿಯ ದುಡ್ಡು. ಹಿಂದೂಗಳಿಗೆ ಸೇರಿದ 40 ಮನೆಗಳಲ್ಲಿ ಲೂಟಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 155 ಮನೆಗಳನ್ನು ನಾಶ ಮಾಡಲಾಗಿತ್ತು. 46 ಹಿಂದೂ ಕಾರ್ಯಕರ್ತರು ನಾಯಕರ ಮೇಲೆ ಹಲ್ಲೆಯಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳ ಮೇಲೆ ದಾಳಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 2333 ಎಕರೆಯನ್ನು ಕಬ್ಜಾ ಅಂದರೆ ಆಕ್ರಮಣ ಮಾಡಲಾಗಿತ್ತು. 26 ಹಿಂದೂ ಕುಟುಂಬಗಳನ್ನು ಮನೆಯಿಂದ ಹೊರಹಾಕಲಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳನ್ನು ಕಬ್ಜಾ ಅಂದರೆ ಅತಿಕ್ರಮಿಸಿಕೊಳ್ಳಲಾಗಿತ್ತು. 10 ಹಿಂದೂ ದೇಗುಲಗಳ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿತ್ತು. 489 ಹಿಂದೂ ಕುಟುಂಬಗಳು ಮನೆ ಬಿಟ್ಟು ಹೋಗಿದ್ದರು. 3806 ಕುಟುಂಬ ಭೀತಿಯಿಂದ ತಾತ್ಕಾಲಿಕವಾಗಿ ಮನೆ ಬಿಟ್ಟವು. 1460 ಹಿಂದೂ ಕುಟುಂಬಗಳನ್ನು ಸುಡಲು ಯತ್ನಿಸಲಾಯಿತು. 454 ಹಿಂದೂ ಕುಟುಂಬಗಳು ದೇಶವನ್ನೇ ಬಿಟ್ಟು ಹೋದವು. ಬರೋಬ್ಬರಿ 164 ಹಿಂದೂ ದೇಗುಲಗಳ ಮೇಲೆ ದಾಳಿಯಾಯಿತು. 28 ಹಿಂದೂ ದೇಗುಲಗಳನ್ನು ಲೂಟಿ ಮಾಡಲಾಯಿತು. 249 ಹಿಂದೂ ದೇವರ ಮೂರ್ತಿಗಳನ್ನು ನಾಶ ಮಾಡಲಾಯಿತು. 235 ಹಿಂದೂ ಮಕ್ಕಳ ಮಾನವ ಕಳ್ಳ ಸಾಗಣೆ ಮಾಡಲಾಯಿತು. 48 ಹಿಂದೂಗಳನ್ನು ಕಿಡ್ನ್ಯಾಪ್ ಮಾಡಲಾಯಿತು. ಓರ್ವನ ಕಿಡ್ನ್ಯಾಪ್ ಯತ್ನ ವಿಫಲ ಆಯಿತು. 15 ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು. 2 ಮೇಲೆ ಗ್ಯಾಂಗ್ ರೇಪ್ ಆಯಿತು. 2486 ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡಲಾಗಿದೆ. 343 ಹಿಂದೂ ಕುಟುಂಬಗಳನ್ನು ಬಹಿಷ್ಕರಿಸಲಾಗಿದೆ. 2020ರಿಂದ ಇದು. ಸರಸ್ವತಿ ಪೂಜೆ ಮಾಡಿದ್ದ 7000 ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿದೆ. ಕಳೆದ 6 ತಿಂಗಳಲ್ಲಿ ಆಗಿರುವಂಥ ಘಟನಾವಳಿಗಳಿದೆ. ಅಥವಾ ಫೈನಲ್ಗೆ ಆಯ್ಕೆಯಾಗಿದ್ದಾರೆ. ಒಂದೇ ಗೇಮಲ್ಲಿ ಏನೋ ಒಂದು ಹುಷಾರಿಲ್ಲ, ಗೇಮಿಂದ ವಾಪಸ್ ತಗೊಂಡ್ರು, ಬೆಳ್ಳಿ ಬರುತ್ತೆ. ಆದರೆ ಇದು ಯಾವುದೂ ಇದರಲ್ಲಿ ಚಾನ್ಸ್ ಇರೋದಿಲ್ಲ, ಅನರ್ಹಗೊಂಡಿದ್ದಾರೆ. ಆಮೇಲೆ ವಿನೇಶ್ ಫೋಗಟ್ ಅವರ ಈ ಹಿಂದೆ ಕೂಡ ಇಂಥ ಅನೇಕ ಬ್ಯಾಡ್ ಲಕ್ ಸ್ಟೋರಿಗಳು ತುಂಬ ಇದೆ. ಅದೀಗ ಸದ್ಯಕ್ಕೆ ಬೇಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.